ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿನೇ ಗಂಗಾ ಅಂತ ಹೇಳಿ ಕಂಡು ಹೇಳಿದ್ರ ಏನಾಯ್ತು ಏನು ಕಥೆ. ಅತ್ತೆ ವಿರುದ್ಧನೇ ಕೈ ಎತ್ತದ ಭಾರ್ಗವಿ ಸರಿಯಾಗಿ ಗ್ರಹಚಾರ ಬಿಡಿಸಿ ಬೆಂಡುತ್ತಿದ್ದಾರ. ಹಾಗಾದ್ರೆ ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ಬಳಿ ಬೃಂದ ಗಾಯತ್ರಿ ದೇವಿನ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟೆ. ಅರ್ಜುನ್ ಇನ್ನು ಮುಂದೆ ಈ ಮನೆ ಖುಷಿ ಸಂತೋಷ ನೆಮ್ಮದಿಯಿಂದ ಇರಬೇಕು, ಈ ಮನೆ ಖುಷಿ ಸಂತೋಷಕ್ಕೋಸ್ಕರ ನಾನು ನನ್ನ ಅತ್ತೆ ಗಾಯತ್ರಿ ದೇವಿಯನ್ನ ಮನೆಯಿಂದ ಹೊರಗಡೆ ಕಳಿಸಿದ್ದೀನಿ. ನಾನು ಅವ್ರಿಗೆ ಹೇಳಿದೆ ಅರ್ಥ ಮಾಡ್ಕೊಳ್ಳಿ ಮನೆಯಿಂದ ಹೊರಡಿ ಅಂತ. ಆಗ ಅವರು ಒಪ್ಕೊಳ್ಳಿಲ್ಲ. ನಂತರ ಎಲ್ಲರೂ ಕೂಡ ಸೇರಿಕೊಂಡು ಮನೆಯಿಂದ ಅವರನ್ನು ಆಚೆ ಹಾಕಿದ್ವಿ ಅಂತ ಹೇಳಿದಾಗ ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಖಂಡಿತ ಇನ್ನು ಮುಂದೆನಾದರೂ ಮನೆ ನೆಮ್ಮದಿ ಆಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ನಾವೇನೋ ಕೆಲಸ ಮಾಡಿದ್ವಿ, ಆದರೆ ಭಾರ್ಗವಿ ಮತ್ತೆ ಗಾಯತ್ರಿ ದೇವಿಯನ್ನು ವಾಪಸ್ ಕರ್ಕೊಂಡು ಬರಬಹುದೇನೋ. ಇನ್ನೇನೇ ಇದ್ರೂ ಕೂಡ ಭಾರ್ಗವಿಯನ್ನು ನಿನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಖಂಡಿತ ನಾವೇನು ಮಾಡಬೇಕು ಅದನ್ನು ಮಾಡಿದ್ದಾಗಿದೆ. ಇನ್ನು ಮುಂದೆ ನೀನೇನು ಮಾಡಬೇಕು ಈ ಮನೆಗೋಸ್ಕರ ಅದನ್ನು ನೀನು ಮಾಡಬೇಕಾಗತ್ತೆ ಅಂತ ಬೃಂದ ಹೇಳ್ತಾರೆ. ನಂತರ ಇಲ್ಲಿ ಬೃಂದ ಉದ್ದೇಶ ಇರೋದು ಈ ಒಂದು ಗಾಯತ್ರಿ ದೇವಿ ವಿಷಯ ಇಟ್ಕೊಂಡು ಗಂಡ ಹೆಂಡತಿ ನಡುವೆ ತಂದಿಟ್ಟು ಅವರಿಬ್ಬರನ್ನ ದೂರ ಮಾಡಬೇಕು ಅನ್ನೋದಾಗಿದೆ. ಇದ ಕಡೆ ಭಾರ್ಗವಿಗೆ ಆ ಹುಡುಗಿ ಕರೆ ಮಾಡ್ತಾರೆ. ಅವ್ರ ಕಡೆ ಹುಡುಗಿ ಕರೆ ಮಾಡಿದ, ಮೇಡಮ್ ನೀವು ಹೇಳಿದಂಥ ಆ್ಯಂಬುಲೆನ್ಸ್ ಎಲ್ಲವನ್ನ ಕೂಡ ಹುಡುಕಿದ್ವಿ, ಖಂಡಿತವಾಗ್ಲೂ ಅವರು ನಮ್ಮನ್ನು ಟ್ರ್ಯಾಪ್ ಮಾಡಿದ್ದಾರೆ, ಬೇಕು ಅಂತಾನೆ ಆ್ಯಂಬುಲೆನ್ಸ್ನ ಬಿಟ್ಟು ನಮ್ಮನ್ನು ಡೈವರ್ಟ್ ಮಾಡ್ತಿದ್ದಾರೆ, ಮಿಸ್ಲೀಡ್ ಮಾಡ್ತಿದ್ದಾರೆ. ಯಾಕಂದರೆ ಆ ಒಂದು ಆ್ಯಂಬುಲೆನ್ಸ್ನಲ್ಲಿ ಯಾರೂ ಕೂಡ ಇರಲಿಲ್ಲ ಜನಗಳು ಅಂದಾಗ. ಹೌದಾ, ಹಾಗಿದ್ರೆ ನಾನು ಒಂದು ಆ್ಯಂಬುಲೆನ್ಸ್ ನೋಡಿದ್ದೆ, ಅಲ್ಲಿ ಹೋಗಿ ಚೆಕ್ ಮಾಡ್ತೀನಿ ಅಂತ ಭಾರ್ಗವಿ ಹೇಳ್ತಾರೆ. ಏನದು ಆ ಆ್ಯಂಬುಲೆನ್ಸಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಿದ್ದಾರಲ್ಲ, ಹಾಗಿದ್ರೆ ವಿಕ್ಕಿ ಬಳಿ ಇದ್ದಿದ್ದಂತಹ ಆ್ಯಂಬುಲೆನ್ಸಲ್ಲಿ ಹಾಗಿದ್ರೆ ಜನಗಳಿದ್ರ ಮೊದಲು ಹೋಗಿ ಚೆಕ್ ಮಾಡ್ಕೊಂಡು ಬರಲೇಬೇಕು. ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರಬಾರ್ದು ಅಂತ ಅಂದ್ಕೊಂಡಿದ್ದೆ. ಆ ಆ್ಯಂಬುಲೆನ್ಸ್ನ ನೋಡೋದಕ್ಕೆ ಅಂತ ಹೋಗ್ತಿದ್ದಾರೆ. ಅತ್ತ ಕಡೆ ವಿಕ್ಕಿಗೆ ಗಂಗಾ ಕರೆ ಮಾಡ್ತಾರೆ. ಕರೆ ಮಾಡಿದೆ ಪೊಲೀಸವರು ಆ್ಯಕ್ಟಿವ್ ಆಗಿದ್ದಾರೆ, ಖಂಡಿತ ನಾವು ಸಿಕ್ಬೀಳೋ ಚಾನ್ಸಸ್ ಇದೆ, ಅದಕ್ಕೆ ಈ ಪ್ಲ್ಯಾನನ್ನು ಬಿಟ್ಟು ಬಿ ಪ್ಲ್ಯಾನನ್ನು ಸಿದ್ಧ ಮಾಡ್ಕೊ ಅಂತ ಹೇಳಿ ಗಂಗಾ ಆರ್ಡರ್ ಮಾಡ್ತಾರೆ. ಈ ಕಡೆ ವಿಕ್ಕಿ ಬಿ ಪ್ಲ್ಯಾನನ್ನು ಸಿದ್ಧ ಮಾಡ್ಕೋತಾರೆ. ಇತ್ತ ಕಡೆ ಭಾರ್ಗವಿ ಹೋಗಬೇಕು ಆ್ಯಂಬುಲೆನ್ಸ್ ಬಳಿ. ಅಷ್ಟರಲ್ಲಿ ಅವರಮ್ಮ ಅನ್ನಪೂರ್ಣ ಬರ್ತಾರೆ. ಬಂದಿದೆ, ಏನಿದು ಭಾರ್ಗವಿ ನೀನಿಲ್ಲಿ ಅಂತ ಹೇಳಿದಾಗ, ಅದು ಅಮ್ಮ ಯಾವುದೋ ಅನಾಥಾಶ್ರಮದ ಕೆಲಸ ಆಯಿತು ಹಾಗಾಗಿ ಬಂದದ್ದೇ ಅಂದಾಗ. ಹೌದಾ, ನೀನು ಈ ರೀತಿಯೆಲ್ಲ ಮೊದಲೆಲ್ಲ ಓಡಾಡ್ತಿದ್ದದ್ದು ಕೇಸ್ ವಿಷಯವಾಗಷ್ಟೇ, ಮತ್ತು ಯಾಕೆ ಎಷ್ಟೊಂದು ಕೆಲಸ ಇರತ್ತಾ, ಫೋನ್ಗೂ ಸಿಗಲ್ಲ, ಮಾತಾಡೋಕ್ಕೂ ಕೂಡ ಎದುರುಗಡೆ ಸಿಕ್ಕಿದ್ರೂ ಕೂಡ ರೆಡಿ ಇಲ್ಲ, ಏನಮ್ಮ ಇದೆಲ್ಲ ಅಂದಾಗ. ಅಮ್ಮ ನಂಗೆ ಒಂದು ಅರ್ಜೆಂಟ್ ಕೆಲಸ ಇದೆ, ಅದನ್ನು ಮಾಡಲೇಬೇಕಮ್ಮ, ಸ್ವಲ್ಪ ಕೆಲಸ ಇರತ್ತೆ, ನಾನು ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ ಅಂದಾಗ. ಏನು ಭಾರ್ಗವಿ ನೀನೇನೋ ಮುಚ್ಚಿಟ್ಟು ಬೇರೆ ಏನೋ ಕೆಲಸ ಮಾಡ್ತಿಲ್ಲ ಅಲ್ವಾ ಅಂದಾಗ. ಇಲ್ಲಮ್ಮ, ನನ್ನ ಕೋರ್ಟ್ ಕಡೆನೇ ಮುಖ ಹಾಕಿಲ್ಲ, ನೀನೇನು ಕೂಡ ಮಾಡ್ತಿಲ್ಲ, ನೀನೇನು ಯೋಚನೆ ಮಾಡಬೇಡ, ನನ್ನ ಬಗ್ಗೆ ಆರಾಮಾಗಿ ಇರು ಅಂತ ಭಾರ್ಗವಿ ಹೇಳ್ತಾರೆ. ನನಗೆ ನೀನು ಮತ್ತು ಅರ್ಜುನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು, ನೀವಿಬ್ಬರು ಖುಷಿಯಾಗಿರಬೇಕು. ಈಗ ತಾನೇ ನಿಮ್ಮ ಮನೆಯವ್ರು ಎಲ್ಲರೂ ಕೂಡ ನಿನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ನೀನು ಮತ್ತು ಅರ್ಜುನ್ ಒಂದು ಮಗು ಮಾಡ್ಕೋಬೇಕು, ನಿಮ್ಮ ಬದುಕು ಸುಂದರವಾಗಿರಬೇಕು, ಅದನ್ನು ನೋಡಬೇಕು ಅನ್ನೋದೇ ನನ್ನ ಆಸೆ ನಮ್ಮ. ಹೌದು ಭಾರ್ಗವಿ, ನೀನು ಮಗು ಮಾಡ್ಕೋಬೇಕಲ್ವಾ ಅಂದಾಗ. ಅದು ಅಮ್ಮ ಏನು ಮಾತಾಡ್ತಿದ್ಯಾ ನೀನು ಅಂತ ಭಾರ್ಗವಿ ಹೇಳಿದಾಗ, ನಿನ್ನ ಕೆಲಸದ ಒತ್ತಡ ಎಲ್ಲ ಕೂಡ ಸರಿ ಹೋದ್ಮೇಲೆ ಮಗು ಮಾಡ್ಕೊಮ್ಮ ಅಂತ ಹೇಳಿ ಅನ್ನಪೂರ್ಣ ಅವರು ಹೇಳ್ತಾರೆ. ಅಮ್ಮ ನಾನು ನಿನ್ನ ಒಂದು ಮಾತು ಕೇಳ್ತೀನಿ, ನಾವು ಮನೆಯಲ್ಲಿ ತಪ್ಪಾದಾಗಲೂ ಕೂಡ ನೋಡ್ಕೊಂಡು ಸುಮ್ಮನಿರೋಕ್ಕಾಗತ್ತಾ ಅಂದಾಗ. ಮನೇಲಿ ತಪ್ಪಾಗ್ತಾ ಇದ್ರೆ ಅದನ್ನು ನೋಡ್ಕೊಂಡು ಸುಮ್ಮನಿರೋಕ್ಕಾಗೋದಿಲ್ಲ, ಅದನ್ನು ಸರಿಪಡಿಸ್ಬೇಕಾಗತ್ತಾ. ಅದು ಅತ್ತೆ ಆದರೂ ಅಷ್ಟೇ ಸರಿಪಡಿಸಿ ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡಿಕೊಂಡು ನಾವು ಮುಂದೆ ಸಾಗಬೇಕಾಗತ್ತಾ ಅಂತ ಅಮ್ಮ ಹೇಳ್ತಾರೆ. ಖಂಡಿತ ಅಮ್ಮ, ಮನೆ ಒಳಗಡೆ ಹೊರಗಡೆ ಅನ್ಯಾಯ ಆಗೋದನ್ನು ತಡೆದು ಸರಿಪಡಿಸೇ ಮುಂದುವರಿಯುತ್ತೇನೆ ನಾನು ಅಂತ ಹೇಳಿ ಭಾರ್ಗವಿ ಅನ್ಕೋತಾರೆ. ನಂತರ ಭಾರ್ಗವಿ ಕಡೆ ಹುಡುಗಿ ವಿಕ್ಕಿ ಇರ್ತಕ್ಕಂಥ ಆ್ಯಂಬುಲೆನ್ಸ್ ಬಳಿ ಹೋಗಿದ್ದಾರೆ. ಆ್ಯಂಬುಲೆನ್ಸ್ನ ಓಪನ್ ಮಾಡಿ ನಾವು ಇನ್ಸ್ಪೆಕ್ಟರ್ ನೋಡಬೇಕು ಅಂತ ಹೇಳ್ತಾರೆ. ಇನ್ಸ್ಪೆಕ್ಟರ್ ನಂದನ್ ಚೆಕ್ ಮಾಡೋಕ್ಕೆ ಬಂದಿದ್ರೆ ಸರಿ ಆಯಿತು ಅಂತ ಹೇಳಿ ಓಪನ್ ಮಾಡ್ತಾರೆ. ವಿಕ್ಕಿ ಓಪನ್ ಮಾಡಿ ನೋಡಿದಾಗ ಬಟ್ ಅಲ್ಲಿ ಏನೂ ಇರುವುದಿಲ್ಲ. ಅದೇ ಮೆಸೇಜನ್ನ ಭಾರ್ಗವಿಗೆ ಆ ಹುಡುಗಿ ಕಳಿಸ್ತಾರೆ, ಅಲ್ಲಿ ಏನೂ ಇಲ್ಲ ಮೇಡಮ್ ಅಂತ ಹೇಳಿ. ನಂತರ ಇದ ಕಡೆ ವಿಕ್ಕಿ ಯಾವಾಗಲೂ ಅಲ್ಲಿರ್ತಕ್ಕಂಥ ಜನಗಳನ್ನ ಕಾರ್ಗೆ ಶಿಫ್ಟ್ ಮಾಡಿದ್ದಾರೆ. ಯಾವಾಗ ಗಂಗಾ ಕಾಲ್ ಮಾಡಿದ್ರು ಬಿ ಪ್ಲ್ಯಾನ್ ಮಾಡು ಅಂದರು, ಆ ಕ್ಷಣನೇ ಇಲ್ಲಿ ಬಿ ಪ್ಲ್ಯಾನ್ಗೆ ರೆಡಿ ಆಗುತ್ತಂತ ವಿಕ್ಕಿ ಕಾರನ್ನು ಕಸಿ ಅಲ್ಲಿಗೆ ಜನಗಳನ್ನು ಶಿಫ್ಟ್ ಮಾಡಿ ಕಳಿಸ್ಬಿಡ್ತಾರೆ. ನಂತರ ರೌಡಿಗಳನ್ನ ಭೇಟಿ ಮಾಡಿದ್ದೆ, ಇನ್ನೊಂದು 20 ಜನ ಬೇಕು, 20 ಜನದಲ್ಲಿ 9 ಜನ ಸಿಕ್ಕಿದ್ದಾರೆ, ಇನ್ನೊಂದು 11 ಜನ ಬೇಕು, ಅವರನ್ನು ಕೂಡ ಸರಿಯಾಗಿ ನೋಡಿ ನಾವು ಕಳಿಸ್ಬಿಡ್ಬೇಕು ಅಂದಾಗ. ಆದರೂ ಕೂಡ ರಿಸ್ಕ್ ಆಗುತ್ತೆ, ಪೊಲೀಸವರು ನಮ್ಮ ಕಡೆನೇ ಕಣ್ಣಿಟ್ಟಿದ್ದಾರೆ ಅಂದಾಗ ಪೊಲೀಸರು ಇಟ್ಟಿದ್ದಾರೆ, ಅವರನ್ನು ನಾವು ಮಿಸ್ಲೀಡ್ ಮಾಡೋಣ ಬಿಡು. ಹೇಗೂ ಆ್ಯಂಬುಲೆನ್ಸ್ ಮೇಲೆ ಡೌಟ್ ಬಂದಿದೆ, ಒಂದು ಖಾಲಿ ಆ್ಯಂಬುಲೆನ್ಸನ್ನು ಇಟ್ಕೊಂಡು ಊರೆಲ್ಲ ಸಿಟಿನೆಲ್ಲ ತಿರ್ಗಾಡಿಸ್ತಿರೋಣ, ಅವರು ಅದ್ರ ಕಡೆನೇ ಗಮನ ಕೊಟ್ಟಿರಲಿ, ನಾವು ಬೇರೆ ಕಡೆ ನಮ್ಮ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ವಿಕ್ಕಿ ಹೇಳ್ತಾರೆ. ಕಾಳಿ ಏನಾದರೂ ಬಂದರೆ ಅಂದಾಗ ಕಾಳಿ ಬಂದೇ ಬರ್ತಾಳೆ, ಕಾಳಿ ಬರಲೇಬೇಕು, ಬರ್ತದ್ದಾಗೆ ಅವಳ ಕಥೆಯನ್ನು ಮುಗಿಸೋದೆ ಅಂತ ಹೇಳಿ ವಿಕ್ಕಿ ಹೇಳ್ತಾರೆ.
ಈ ಕಡೆ ಭಾರ್ಗವಿ ದಾರಿಯಲ್ಲಿ ಬರಬೇಕಾದ್ರೆ ಗಾಯತ್ರಿ ದೇವಿ ಅಳ್ತ್ಕೊಂಡು ಕೂತ್ಕೊಂಡಿರ್ತಾರೆ. ಏನಿದು ಅಮ್ಮ, ನೀವು ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದಾಗ, ಇಲ್ಲ ಅಮ್ಮ, ನಾನು ಮನೇಲಿ ಇರೋದಿಲ್ಲ, ನಾನು ಮನೆಗೆ ಬರಲೇಬಾರ್ದಿತ್ತು, ನಾನು ಮನೆಗೆ ಬಂದು ತಪ್ಪು ಮಾಡಿಬಿಟ್ಟೆ, ನನ್ನಿಂದಾಗಿ ತುಂಬ ಅಂದರೆ ತುಂಬ ತೊಂದರೆ ಆಗ್ತದೆ ಎಲ್ರಿಗೂ ಕೂಡ, ನನ್ನಿಂದ ಯಾರಿಗೆ ತೊಂದರೆ ಆಗೋದು ಕೂಡ ಖಂಡಿತ ನನಗೆ ಇಷ್ಟ ಇಲ್ಲ ಅಮ್ಮ ಅಂತ ಹೇಳ್ತಾರೆ. ಇಲ್ಲಮ್ಮ, ಏನಾಯಿತು ಅಂತ ಹೇಳಿ ಅಂದಾಗ, ಇಲ್ಲಮ್ಮ, ನಾನು ತಪ್ಪು ಮಾಡಿಬಿಟ್ಟೆ ಮನೆಗೆ ಬಂದು ಅಂತ ಹೇಳ್ತಾರೆ. ನಂತರ ಆ ಒಂದು ಎಂಚಲು ಕೈ ಹಾಗೆ ಇರುತ್ತೆ. ಅದನ್ನು ನೋಡಿದಂಥ ಭಾರ್ಗವಿಗೆ, ಅಮ್ಮ ನೀವೇನು ಯೋಚನೆ ಮಾಡಿಬಿಡಿ, ನಾನು ನಿಮ್ಮ ಜೊತೆ ಇದ್ದೀನಿ ಬನ್ನಿ ಅಂತ ಹೇಳಿದಾಗ, ಇಲ್ಲಮ್ಮ ನಾನು ಬರುವುದಿಲ್ಲ ಅಂತ ಹೇಳ್ತಾರೆ ಗಾಯತ್ರಿ ದೇವಿ. ಆದರೂ ಕೂಡ ಬನ್ನಿ ಅಮ್ಮ ಅಂತ ಹೇಳಿ ಭಾರ್ಗವಿ ಅವರನ್ನು ಕರ್ಕೊಂಡು ಮನೆಗೆ ಬರ್ತಿದ್ದಾರೆ. ಇತ್ತ ಕಡೆ ಬೃಂದ ಎಷ್ಟೆಲ್ಲ ಸ್ವೀಟು ಎಲ್ಲ ಊಟದ ಅಡುಗೆ ಮಾಡಿದಾಳು ಗೊತ್ತಾಕ, ಬನ್ನಿ ಇಲ್ಲಿ ಅಂತ ಹೇಳಿ ಸಾಕ್ಷಿಯವರು ನಿರ್ಮಲಾನ ಕರ್ಕೊಂಡು ಬರ್ತಾರೆ. ಆಗ ಗಾಯತ್ರಿ ದೇವಿ ಅಲ್ಲಿ ಊಟ ಮಾಡ್ತಾ ಕೂತ್ಕೊಂಡಿರ್ತಾರೆ. ಏನಿದು ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ಈಗ ತಾನೇ ಕಳಿಸಿದ್ರೆ ಆಲ್ರೆಡಿ ಬಂದು ಕೂತಿದ್ಯಾ ನೀನು ಅಂತ ಹೇಳಿ ಹೊಡೆಯೋದಕ್ಕೆ ಮುಂದಾಗ್ಬಿಡ್ತಾರೆ ನಿರ್ಮಲಾ ಪಾಟೀಲ್. ಆಗ ಭಾರ್ಗವಿ ಬಂದು ನಿರ್ಮಲಾ ಕೈ ಇಟ್ಕೋತಾರೆ. ಏನು ಮಾಡ್ತಿದ್ರಾ ನೀವು, ಅವ್ರಿಗೆ ಹೊಡೆಯೋದಕ್ಕೆ ಎಷ್ಟು ಧೈರ್ಯ ಇರಬೇಕು ನಿಮಗೆ, ಊಟ ಮಾಡ್ತಿರೋರನ್ನ ಎದ್ದು ಹೊರಗಡೆ ಕಳಿಸಿದ್ರಲ್ಲ, ನಿಮಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ ಅಂತ ಹೇಳಿದಾಗ, ನೀನು ಸುಮ್ಮನಿರು ಭಾರ್ಗವಿ, ಏನು ಮಾತಾಡ್ತಿದ್ಯಾ ನೀನು, ಅತ್ತೆಗೆ ಎದುರು ಮಾತಾಡ್ತಿದ್ಯಾ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಹೇಳ್ತಾರೆ. ಜಿ ಪಿ ಪಾಟೀಲ್ ಕೂಡ ಬರ್ತಾರೆ. ಮನೆಯಿಂದ ಹೋದೋಳು ಯಾಕೆ ಬಂದು ಅಂತ ಕೇಳಿದಾಗ, ಮಾವ ಅವರು ಮನೆಯಿಂದ ಹೋಗಿದ್ದಲ್ಲ, ನೀವು ಎಲ್ಲರೂ ಕೂಡ ಸೇರಿಕೊಂಡು ಅವರನ್ನು ಮನೆಯಿಂದ ಹೊರಗಡೆ ಕಳಿಸಿದ್ದು ಅಂತ ಹೇಳ್ತಾರೆ. ಏನತ್ತ, ನನಗೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಅರ್ಥ ಆಗುತ್ತೆ. ಹೌದು, ನಿಮಗೆ ನಿಮ್ಮ ಗಂಡನ ಮೊದಲನೇ ಹೆಂಡತಿ ವಾಪಸ್ ಬಂದಿರೋದು ತುಂಬಾ ಆಘಾತ ಕೊಟ್ಟಿದೆ, ನಾನು ಇಲ್ಲ ಅಂತ ಹೇಳುವುದಿಲ್ಲ. ಅದನ್ನು ಬಿಟ್ಟು ನೀವು ಈ ರೀತಿ ಮನುಷ್ಯತ್ವ ಇಲ್ದಾಗೆ ನಡ್ಕೊಂಡ್ರೆ ಖಂಡಿತ ಅದು ಸರಿ ಇರೋದಿಲ್ಲ. ಒಂದು ಮಾತನ್ನು ಕಟ್ಕೊಳ್ಳಿ, ನೀವಲ್ಲ ಇಲ್ಲಿ ಅವ್ರಿಗೆ ಬಿಟ್ಕೊಟ್ಟಿರೋದು, ಅವರು ನಿಮಗೆ ಬಿಟ್ಕೊಟ್ಟಿರೋದು. ಅವರೇನಾದ್ರು ತಿರುಗಿಸಿ ಒಂದು ಪೆಟಿಷನ್ ಹಾಕ್ದ ಅಂದ್ರೆ ಖಂಡಿತ ನಿಮ್ಮ ಮದುವೆ ರಾತ್ರಿ ನಿಷ್ಣೂರು ಆಗಿಬಿಡುತ್ತೆ. ಯಾವುದೇ ರೀತಿ ನಿಮ್ಮ ಮದುವೆಗೆ ವ್ಯಾಲಿಡ್ ಇರೋದಿಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ಭಾರ್ಗವಿ ನಿರ್ಮಲಾ ಪಾಟೀಲ್ಗೆ ಸಿಡಿದೇಳ್ತಿದ್ದಾರೆ, ಎಚ್ಚರಿಕೆ ಕೊಡ್ತಿದ್ದಾರೆ. ನಂತರ ನೀವು ಊಟ ಮಾಡಿಯಮ್ಮ ಅಂತ ಗಾಯತ್ರಿ ದೇವಿಯನ್ನು ಊಟ ಮಾಡಿಸ್ತಿದ್ದಾರೆ ಭಾರ್ಗವಿ. ತದನಂತರ ಎಲ್ಲರೂ ಕೂಡ ಹೋಗ್ತಿದ್ದ ಹಾಗೆ ಗಾಯತ್ರಿ ದೇವಿ, ನೋಡು ಭಾರ್ಗವಿ, ಇವತ್ತು ನಾನು ನೆಮ್ಮದಿಯಾಗಿ ಊಟ ಮಾಡ್ತಿದ್ದೀನಿ, ಎಷ್ಟು ದಿನಗಳಾಯಿತು ಇಂಥ ಊಟವನ್ನು ತಿಂದು, ಇದಕ್ಕೆಲ್ಲ ಕಾರಣ ನೀನೇನಮ್ಮ, ನೀನು ನನ್ನ ಜೊತೆ ಇದ್ದಿದ್ದರಿಂದನೇ ಇವತ್ತು ನಾನು ನೆಮ್ಮದಿಯಾಗಿ ಇಲ್ಲಿ ಊಟ ಮಾಡ್ತಿರೋದು ಅಂದಾಗ ನೀವೇನು ಯೋಚನೆ ಮಾಡಿಬಿಡಿ ಅಮ್ಮ, ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಯಾಗೆ ಇರ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ನಂತರ ಚರಣ್ ಕೂಡ ಬಂದು ಅಮ್ಮನ ಜೊತೆಯಾಗಿ ಪರವಾಗಿ ನಿಂತು ಜಿ ಪಿ ಪಾಟೀಲ್ ವಿರುದ್ಧವಾಗಿ ನಿಂತು ಮಾತನಾಡ್ತಾರೆ. ನಂತರ ಇಲ್ಲಿ ಭಾರ್ಗವಿ ಅಡುಗೆ ಮನೆಯಲ್ಲಿದ್ದಾಗ ಅರ್ಜುನ್ ಬರ್ತಾರೆ. ಯಾಕೆ ಗಾಯತ್ರಿ ದೇವಿಯನ್ನು ಕರ್ಕೊಂಡು ಬಂದ್ರಿ ಅಂದಾಗ, ನೋಡಿ ಗಾಯತ್ರಿ ದೇವಿ ಈ ಮನೆಯಲ್ಲೇ ಇರಬೇಕಾಗಿದೆ, ಅವ್ರಿಗೆ ನ್ಯಾಯ ಸಿಗಬೇಕಾಗಿದೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ, ಸತ್ಯ ಹೊರಗಡೆ ಬರ್ತಿದ್ದಾಗೆ ಖಂಡಿತ ನೆಮ್ಮದಿ ನೆಲೆಸುತ್ತೆ ಅಂತ ಹೇಳಿದಾಗ, ಗಾಯತ್ರಿ ದೇವಿ ಇಲ್ಲಿರೋ ತನಕ ಯಾವುದೇ ಕಾರಣಕ್ಕೂ ನೆಮ್ಮದಿ ಇರೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ನಾನು ನೆಮ್ಮದಿ, ಖುಷಿ, ಸಂತೋಷ ಅದ್ರ ಬೆಲೆ ಏನು ಅನ್ನೋದು ಇವಾಗ ಗೊತ್ತಾಗ್ತದೆ. ನಾನು ನನ್ನ ಸಂಸಾರ, ನನ್ನ ಮಗು ಅಂತ ಹೇಳಿ ನೆಮ್ಮದಿಯಿಂದ ಬದುಕಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಯಾಕೋ ಈಗ ಅದು ಎಲ್ಲವೂ ಕೂಡ ಕನಸು ಹಾಗೆ ಉಳಿದು ಬಿಡುತ್ತೇನೋ ಅಂತ ಹೇಳಿ ಅನ್ನಿಸ್ತದೆ ಅಂತ ಹೇಳಿ ಅರ್ಜುನ ಭಾರ್ಗವಿಯನ್ನು ದೂರ ಮಾಡಿಕೊಂಡು ಬದುಕುವುದಕ್ಕೆ ನಿರ್ಧಾರ ಮಾಡ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.